Jacar Academy. ಹಾಯ್ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಆತ್ಮೀಯರೇ, ಈಗಾಗಲೇ SEAB ವೆಬ್ಸೈಟ್ ನಲ್ಲಿ ಸ್ಕೂಲ್ ಲಾಗಿನ್ ನಲ್ಲಿ ಈಗಾಗಲೇ ಎಕ್ಸಾಮ್ 2 ಗೆ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದ್ದಾವೆ ಹಾಗೂ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ನು ಕೂಡ ತಾವುಗಳು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಸೊ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಬನ್ನಿ ಅದನ್ನ ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಹಾಗೂ ಯಾವ ತರ ಮಾರ್ಕ್ಸ್ ಕಾರ್ಡ್ ಅನ್ನ ನಾವು ತೆಗೆದುಕೊಳ್ಬೇಕು ಎನ್ನುವಂಥದ್ದನ್ನು ಕೂಡ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಯಾರು ಪಾಸ್ ಆಗಿದ್ದಾರೆ ಅವರಿಗೆ ಮಾರ್ಕ್ಸ್ ಕಾರ್ಡ್ ನು ಕೂಡ ನಾವು ಡೌನ್ಲೋಡ್ ಮಾಡ್ಕೊಂಡು ಕೊಡಬಹುದು. ಸೊ ಅದನ್ನ ಯಾವ ತರ ಮಾಡಬೇಕು ಹಾಗೂ ರಿಜಿಸ್ಟ್ರೇಷನ್ ಯಾವ ಪ್ರಕಾರ ಮಾಡಬೇಕು ಎನ್ನುವಂಥದ್ದನ್ನ ಸೊ ಈ ಒಂದು ವಿಡಿಯೋದಲ್ಲಿ ಬನ್ನಿ ತಿಳಿದುಕೊಳ್ಳೋಣ. ಸೊ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಸೊ ನಿಮ್ಮ ಮುಂದೆ ಈಗ ಲ್ಯಾಪ್ಟಾಪ್ ಸ್ಕ್ರೀನ್ ಬರ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಎಸ್, ಓಪನ್ ಮಾಡ್ಕೊಂಡಾದ್ಮೇಲೆ ನಮ್ಮ ಇಲಾಖಾ ವೆಬ್ಸೈಟ್ KSEAB ಸ್ಕೂಲ್ ಲಾಗಿನ್ ಅಲ್ಲಿ ಹೋಗಿ ಸ್ಕೂಲ್ ಆಕ್ಟಿವಿಟಿ ಅಂತ ಇದೆ, KSEAB ಸ್ಕೂಲ್ ಆಕ್ಟಿವಿಟಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನಿಮ್ದು ಹಾಕೊಳ್ಳಿ, ನಿಮ್ಮ ಸ್ಕೂಲ್ದು. ತದನಂತರ ಕ್ಯಾಪ್ಚಾವನ್ನ 49 ಕ್ಯಾಪ್ಚಾವನ್ನ ಆ್ಯಡ್ ಮಾಡ್ಕೊಳ್ಳಿ. ಸಬ್ಮಿಟ್ ಅನ್ನು ಕೊಟ್ಟಾಗ ನಮ್ಮ ಒಂದು ಸ್ಕೂಲ್ ಲಾಗಿನ್ ಓಪನ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡಬಹುದು ಥರ್ಡ್ ಹೋಮ್ ಸರ್ಕ್ಯುಲರ್ಸ್ ಆದ್ಮೇಲೆ 2025 SSLC ಎಕ್ಸಾಮಿನೇಷನ್ 2 ರಿಜಿಸ್ಟ್ರೇಷನ್ ಎನ್ನುವಂಥದ್ದು ಪ್ರಾರಂಭವಾಗಿದೆ. ಸೊ ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ಕಾಣಬಹುದು ಅದನ್ನ. ಸೊ 2025 SSLC ಎಕ್ಸಾಮಿನೇಷನ್ 2 ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ 3 ಆಪ್ಷನ್ಗಳು ತೋರಿಸುತ್ತೆ. ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ ಫಾರ್ 2025 SSLC ಎಕ್ಸಾಮಿನೇಷನ್ 2 ಅಂತ ಇದೆ, ನಾಮಿನಲ್ ರೋಲ್ ಇದೆ ಹಾಗೂ CCE ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಈಗಾಗಲೇ ಯಾರು ಎಕ್ಸಾಮಿನೇಷನ್ 2 ಗೆ ನಾವು ಅಪ್ಲೈ ಮಾಡೋರು ಇದ್ದೀವಿ. ಸೊ ಅದರ ಮೇಲೆ ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ ಫಾರ್ 2025 SSLC ಎಕ್ಸಾಮಿನೇಷನ್ 2 ಎನ್ನುವುದರ ಮೇಲೆ ಕ್ಲಿಕ್ ಮಾಡಿದಾಗ ತಾವುಗಳು ಇಲ್ಲಿ ಗಮನಿಸಬಹುದು ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಕೇಳ್ತಾ ಇದೆ. ಏನ್ ಕೇಳ್ತಾ ಇದೆ? ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಅದರ ಮೇಲೆ ರಿಜಿಸ್ಟರ್ ನಂಬರ್ ಅನ್ನು ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಯಾವ ವಿದ್ಯಾರ್ಥಿಗೆ ರಿಜಿಸ್ಟರ್ ಮಾಡಬೇಕಾಗಿದೆ ಆ ಒಂದು ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್ ಅನ್ನ ತಾವುಗಳು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಎಸ್, ಅದಾದ್ಮೇಲೆ ಸಬ್ಮಿಟ್ ಮೇಲೆ ನಾವು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ತಾವುಗಳು ಇಲ್ಲಿ ಗಮನಿಸಬಹುದು ಆ ಒಂದು ವಿದ್ಯಾರ್ಥಿಯ ಸಂಪೂರ್ಣ ಡೀಟೇಲ್ಸ್ ಗಳು ಈಗಾಗಲೇ ಯಾವುದೇ ತರನಾಗಿರ್ತಕ್ಕಂಥ ಸೈನ್ ಅದು ಏನೂ ಬೇಕಾಗಿಲ್ಲ. ಸೊ ಯಾವ್ದು ಬೇಕು ಅದೆಲ್ಲ ಡೀಟೇಲ್ಸ್ ಗಳು ಇಲಾಖೆ ಹತ್ರ ಇದಾವೆ. ಸೊ ಈಗಾಗಲೇ ಅದೆಲ್ಲ ಕಾಸ್ಟ್, ಹೆಸರು, ಫಾದರ್ ನೇಮ್, ಮೀಡಿಯಂ, ಕರೆಕ್ಷನ್ ಅದೆಲ್ಲನೂ ಕೂಡ ಇರುತ್ತೆ. ಇಲ್ಲಿ ಲಿಸ್ಟ್ ಆಫ್ ಟೇಕನ್ ಸಬ್ಜೆಕ್ಟ್ಸ್ ಅಂತ ಇದೆ. ಸೊ ಆಲ್ರೆಡಿ ನೀವು ನೋಡಬಹುದು ಈ ಯಾವ್ದು ಫೇಲ್ ಆಗಿದ್ದಾಳೆ ವಿದ್ಯಾರ್ಥಿನಿ ಅದಕ್ಕೆಲ್ಲಕ್ಕೂ ಕೂಡ ಎಸ್ ಅಂತ ಬಂದಿದೆ. ಅಂದ್ರೆ ಅದನ್ನ ಎಕ್ಸಾಮ್ ಮ್ಯಾಂಡೇಟರಿಯಾಗಿ ಬರಲೇಬೇಕು. ಸೊ ಇಲ್ಲಿ ಹಿಂದಿ ಹಾಗೂ ಸೋಷಿಯಲ್ ಸೈನ್ಸ್ ಪಾಸ್ ಆಗಿದ್ದಾಳೆ, ಹಿಂದಿ ಹಾಗೂ ಸೋಷಿಯಲ್ ಸೈನ್ಸ್ ಪಾಸ್ ಆಗಿದ್ದಾಳೆ. ಇಲ್ಲಿ ನೋ ಅಂತ ಬಂದಿದೆ. ಇಲ್ಲಿ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ಎಸ್ ಆರ್ ನೋ. ಸೊ ಈ ಪಾಸ್ ಆಗಿರುವಂತಹ ವಿಷಯಗಳನ್ನು ಕೂಡ ತಾವುಗಳು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ, ಈ ವಿದ್ಯಾರ್ಥಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿನೂ ಕೂಡ ಒಂದಿಷ್ಟು ಎಸ್, ಇಲ್ಲಿ ನಾನು ಎಸ್ ಮಾಡಿದ್ರೆ ಇಲ್ಲಿ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಟೋಟಲ್ ಆಪ್ಟೆಡ್ ಸಬ್ಜೆಕ್ಟ್ 6 ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಫೀಸ್ನು ಕೂಡ 532, ಯಾಕಂದ್ರೆ ಈಗಾಗಲೇ ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ 532 ಫೀಸ್ ಕೊಡಬೇಕು. ಸೊ ಪಾಸ್ ಆಗಿರುವಂತಹ ಸಬ್ಜೆಕ್ಟ್ಗಳು ನಮಗೆ ಬೇಡ. ಸೊ ಇಲ್ಲಿ ನೋ ಮಾಡ್ತೀನಿ, ಎಸ್ ನೋ ಅಂತ ಮಾಡ್ತೀನಿ ಹಿಂದಿ ಹಾಗೂ. ಸೊ ಇಲ್ಲಿ ಟೋಟಲ್ ಆಪ್ಟೆಡೆಡ್ ಸಬ್ಜೆಕ್ಟ್ ಅಂದ್ರೆ 4 ವಿಷಯಗಳನ್ನ ವಿದ್ಯಾರ್ಥಿಗಳು ಬರೀಬೇಕಾಗಿದೆ. ಸೊ ಟೋಟಲ್ ಫೀಸ್ ಇಲ್ಲಿ ನೀವು ನೋಡಬಹುದು. ಎಸ್, ಟೋಟಲ್ ಆಪ್ಟೇಟೆಡ್ ಸಬ್ಜೆಕ್ಟ್ಸ್ ಅಂತ ಇಲ್ಲಿ ನೀವು ನೋಡಬಹುದು 4 ಅಂತ ಇದೆ. ಟೋಟಲ್ ಫೀಸ್ ಆಸ್ ಪರ್ ಸೆಲೆಕ್ಟೆಡ್ ಸಬ್ಜೆಕ್ಟ್ಸ್ ಅಂತ ಇದೆ. ಸೊ ಇಲ್ಲಿ 0 ಅಂತ ತೋರಿಸ್ತಾ ಇದೆ. ಎಷ್ಟು? 0 ಅಂತ ತೋರಿಸ್ತಾ ಇದೆ. ಸೊ ಆಲ್ರೆಡಿ ಸೊ ಸಿಗ್ನೇಚರ್ ಹಾಗೂ ಸಹಿ ಇಲ್ಲಿದೆ. ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಸೇವ್ ಡೀಟೇಲ್ಸ್ ಅಂತ ಹೋಗ್ಬೇಕು. ಎಸ್, 4 ಸಬ್ಜೆಕ್ಟ್ಗಳು ಇಲ್ಲಿ ಆಗ್ಬೇಕು ಹಾಗೂ ಫೀಸ್ ಏನ್ ತೋರಿಸ್ತಾ ಇದೆ. ಸೊ ರೀಸೆಂಟ್ಲಿ 2025 ವಿದ್ಯಾರ್ಥಿನಿ ಇರೋದ್ರಿಂದ ಯಾವುದೇ ತರನಾಗಿರ್ತಕ್ಕಂಥ ಫೀ ಇಲ್ಲಿ ಬೇಕಾಗಿಲ್ಲ. ಸೇವ್ ಡೀಟೇಲ್ಸ್ ಅಂದಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಎಸ್, ಈ ತರ ನಾವು ಏನ್ ಮಾಡಬಹುದು, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ಸೊ ನಾಮಿನಲ್ ರೋಲ್ ಅನ್ನ ನೋಡೋದಾದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿದೀವಿ ಇಲ್ಲಿ ನಾಮಿನಲ್ ರೋಲ್ ತೋರಿಸ್ತಾ ಇದೆ. ಎಕ್ಸ್ಪೋರ್ಟ್ ಟು PDF. ಸೊ ಇದನ್ನ PDF ರೂಪದಲ್ಲಿ ಕನ್ವರ್ಟ್ ಅನ್ನ ಮಾಡ್ಕೋಬೇಕು. ಸೊ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಆ ತರ ನೀವು ಏನ್ ಮಾಡಬಹುದು ಅಂದ್ರೆ ಆ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು ಹಾಗೂ ಎಕ್ಸ್ಪೋರ್ಟ್ ನಾಮಿನಲ್ ರೋಲ್ ಕೂಡ ಇಲ್ಲಿ ಎಕ್ಸ್ಪೋರ್ಟ್ ಅನ್ನ ಮಾಡ್ಕೊಳ್ಬಹುದು. ಸೊ ಎಷ್ಟು ಸಬ್ಜೆಕ್ಟ್ಗೆ ಹಾಗೂ ಏನೆಲ್ಲ ಇಲ್ಲಿ ನಾಮಿನಲ್ ರೋಲ್ ಅಲ್ಲಿ ಇರುತ್ತೆ. ಸೊ ಎಷ್ಟು ಇದನ್ನ ಎಕ್ಸ್ಪೋರ್ಟ್ ಟು PDF ಅಂದ್ರೆ PDF ರೂಪದಲ್ಲಿ ಅದೇನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಎಸ್, ಇಲ್ಲಿ ಡೌನ್ಲೋಡ್ ಆಯ್ತು. ಸೊ ಇಲ್ಲಿ ಓಪನ್ ಮಾಡಿ ನೋಡಿದಾಗ ಎಸ್ ಎಷ್ಟು ಜನರಿಗೆ ಮಾಡಿದೀವಿ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಮತ್ತೆ ಮಾಡ್ತಾ ಹೋದಾಗ ಮತ್ತೆ ಎಲ್ಲ ನಾಮಿನಲ್ ರೋಲ್ಗಳು ಇಲ್ಲಿ ಓಪನ್ ಆಗ್ತವೆ. ಸೊ ಆದ್ಮೇಲೆ ಇದಾಗಿತ್ತು ಯಾವ ತರ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕೆನ್ನುವಂಥದ್ದು. ಸೊ ರಿಪೀಟರ್ಸ್ಗೂ ಕೂಡ ಸೇಮ್ ಆಸ್ ಯೂಶುವಲ್ ಪ್ರೊಸೀಜರ್ ಇರುತ್ತೆ. ಸೊ ರಿಜಿಸ್ಟರ್ ನಂಬರ್ ಅನ್ನು ಹಾಕೊಳ್ಬೇಕು, ತದನಂತರ ಅದನ್ನ ಅಪ್ಲೈ ಮಾಡಬೇಕು. ಇನ್ನು ನೆಕ್ಸ್ಟ್ ಮುಂದುವರೆದು ಇನ್ನೊಂದು ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ
ಸ್ಕೂಲ್ ವೈಸ್ ರಿಸಲ್ಟ್ 2025 ಇಲ್ಲಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಅದರ ಪಕ್ಕದಲ್ಲಿನೇ SSLC ಎಕ್ಸಾಮಿನೇಷನ್ 2 ರಿಜಿಸ್ಟ್ರೇಷನ್ ಅದರ ಪಕ್ಕದಲ್ಲಿನೇ ಸ್ಕೂಲ್ ವೈಸ್ ರಿಸಲ್ಟ್ 2025 ಅಂತ ಕೊಡಲಾಗಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ರಿಸಲ್ಟ್ ಶೀಟ್ ಫಾರ್ 2025 ಎಕ್ಸಾಮ್ ಅಂದ್ರೆ ನಿಮ್ಮ ಎಲ್ಲ ಶಾಲೆಯ ರಿಸಲ್ಟ್ ಬರುತ್ತೆ. ಇಲ್ಲಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ಇಲ್ಲಿ ಏನಿದೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಈ ತರ ಒಂದು ಪಾಪ್ ಅಪ್ ಇಲ್ಲಿ ಓಪನ್ ಆಗುತ್ತೆ. ಸೊ ಎಂಟರ್ ರಿಜಿಸ್ಟರ್ ನಂಬರ್, ಯಾವ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅವ್ರದ್ದು ಮಾತ್ರ ಮಾರ್ಕ್ಸ್ ಕಾರ್ಡ್ ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಫಾರ್ ಎಕ್ಸಾಂಪಲ್ ಒಂದು ಪಾಸ್ ಆಗಿರುವಂತಹ ವಿದ್ಯಾರ್ಥಿ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಎಸ್, ಡೌನ್ಲೋಡ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂದ ಮೇಲೆ ಇಲ್ಲಿ ಡೌನ್ಲೋಡ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಇಲ್ಲಿ ತಾವುಗಳು ಏನ್ ಮಾಡಬೇಕು, ಕ್ಲಿಕ್ ಅನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಡೌನ್ಲೋಡ್ ಆಯಿತು. ಸೊ PDF ರೂಪದಲ್ಲಿ ಅದು ನಮಗೆ ಬರುತ್ತೆ. ಸೊ ಈ ತರನಾಗಿರತಕ್ಕಂಥ ಒಂದು ಮಾರ್ಕ್ಸ್ ಕಾರ್ಡ್ ನಮ್ಗೆ ಏನಾಗುತ್ತೆ ಇಲಾಖಾ ಕಡೆಯಿಂದ ಪ್ರೊವಿಷನಲ್ ಆಗಿ ಕೊಡ್ತಾ ಇದ್ದಾರೆ. ಆಸ್ ಯೂಶುವಲ್ ಒರಿಜಿನಲ್ ಕೂಡ ಇದೇ ತರ ಬರುತ್ತೆ. ಸೊ ಇದನ್ನ ಮುಂದೆ ಅಡ್ಮಿಷನ್ಗೆ ತಾವುಗಳು ಏನ್ ಮಾಡಬಹುದು, ವಿದ್ಯಾರ್ಥಿಗಳಿಗೆ ಕೊಡಬಹುದು. ಸೀಲ್ ಹಾಗೂ ಸಹಿಯನ್ನ ಮಾಡಿ ಈ ತರನಾಗಿರ್ತಕ್ಕಂಥ ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಸೊ ಈ ತರನಾಗಿ ತಾವುಗಳು ಇದನ್ನ ಎಲ್ಲವನ್ನ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬಹುದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಕ್ವೇರೀಸ್ ಗಳಿದ್ರೆ ಅಥವಾ ಏನೇ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನು ಕೂಡ ಮಾಡಬಹುದು. ಅತಿ ಬೇಗನೆ ಏನ್ ಮಾಡಿ ಅಂದ್ರೆ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಮಾಡಿ. SSLC ಎಕ್ಸಾಮ್ 2ಗೆ ಈಗಾಗಲೇ ಓಪನ್ ಆಗಿದೆ. ಹಾಗೂ ರಿಸಲ್ಟ್ನು ಕೂಡ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ನು ಕೂಡ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಸೊ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.